ವೆಲ್ಕಮ್ ಟು ರಕ್ಷಾ ಯಾದವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿರ್ತಾರೆ. ವಿಡಿಯೋ ನೋಡಿ ಫುಲ್ ಸಖತ್ತಾಗಿರ್ತಾರೆ ಅಲ್ಲ ಗೈಸ್. ಗೈಸ್ ನಾನೇ ಉದ್ದ ಇರೋದು ಗೈಸ್ ನಮ್ಮ ಮನೆಯಾಗ. ಜೋರ ಮಾತಾಡೋ. ಅಲ್ಲ ಗೈಸ್, ನಮ್ಮ ಮನೆಯಾಗ ನಾನೇ ಉದ್ದ ಇರೋದು ಗೈಸ್. ನಾವು ಅಮ್ಮಗಿಂತ ಉದ್ದ ಇದ್ದೀನಿ. ನಾವು ಅಮ್ಮಗಿಂತ ಹೈಟ್ ಇದ್ದೀನಿ ಗೈಸ್. ನಮ್ಮ ಅಮ್ಮಂಗೆ ಇಟ್ಟಿದ್ದೀನಿ ಗೈಸ್ ನಾನು. ನಮ್ಮ ಅಕ್ಕ ಅಂತೂ ಫುಲ್ಲು ನನಗೆ ಇಲ್ಲಿ ಗೈಸ್, ಇಲ್ಲಿ ಗೈಸ್, ಇಲ್ಲಿ ಗೊತ್ತೈತೆ ಗೈಸ್. ದೂರ ಹೋದ್ರೆ ಗೊತ್ತಾಗಲ್ಲ ಗೈಸ್, ಹತ್ರ ಬೋಸಿ ಅಂತ ಗೈಸ್. ಇಷ್ಟೇ ಗೈಸ್, ಇಷ್ಟೇ ಗೈಸ್. ತಗ್ಗದೇ ಇಲ್ಲ ಪುಷ್ಪ ಫ್ಲವರ್ ಹತ್ಕಂಡ ಫಯರ್. ನಮ್ಮ ಎತ್ ನೋಡಿ ಗೈಸ್, ಅಪ್ಪಾಜಿ ನೋಡಿ ಗೈಸ್. ಹೋಗಲ್ಲ ಏನಾದರೂ ಮಾತಾಡಪ್ಪ. ಯಾವ್ದು ಮಾತಾಡೋಣ ಅಂದ್ರೆ ಓದ್ ವಿಡಿಯೋದಲ್ಲಿ ಬೋರ್ ಫೇಲ್ ಆಗಿಲ್ಲ ಗೈಸ್. ಆಕ್ಚುಲಿ ನೀರು ಬಿದ್ದಿದ್ದಾವೆ, ಸಾಲದು ಅಷ್ಟೇ ನೀರು. ಇಷ್ಟು ಅಡಿಕೆ ಗಿಡಕ್ಕೆ ಸ್ವಲ್ಪ ನೀರು ಸಾಲದು. ಇನ್ನೊಂದು ವರ್ಷ ಬಿಟ್ಟು ಇನ್ನೊಂದು ಬೋರ್ ಹಾಕ್ಸ್ತೀವಿ ಗೈಸ್. ಹಾಕಿಸ್ತೀನಪ್ಪ. ದೇವ್ರು ಕೊಟ್ರೆ ಗೈಸ್, ದೇವ್ರಾಣೆ ಕೊಡ್ತೀನಿ ಗೈಸ್ ನಾನು ದುಡ್ಡ ನಮ್ಮ ಅಪ್ಪಾಜಿಗೆ. ತನ್ನಂತಾನೆ ಗೊತ್ತಾ, ಇಲ್ಲಿ ನೋಡಿ. ಆ್ಯಕ್ಚುಲಿ ಇದು ನಮ್ಮದು ದನಿನ ಮನೆ. ಇದು ಎತ್ಕಟ್ಟ ಕಡೆ ಮನೆ ಬಿಡೋದು ಎಲ್ಲ ಇದೇ ಮನೆ ನಮ್ಮದು. ಯಾವ ಮನೆ ಅಂದರೆ ಈ ಮನೆ, ಅದು ನಮ್ಮ ಮನೆ. ಇದು ದನಿನ ಮನೆ. ಗೊತ್ತಾಯ್ತಾ? ಇದು ನಮ್ಮ ಕಾರು ನೋಡಿ ಹೇಗಿದೆ. ಇವನಿವಾಗ ಒಂದು ಡ್ರೈವ್ ಹೋಗ್ತಾನೆ, ಅದಕ್ಕೆ ಕಾರ್ ವಾಶ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಫೋನ್ ಕೊಡ್ತೀಯಾ? ಫೋನ್ ಕೊಡಲ್ಲ, ನಾನೇ ಬರ್ತೀನಿ ನಡಿ. ಅವನು ಯಾವ ಥರ ಕಾರ್ ಡ್ರೈವ್ ಮಾಡ್ತಾನೆ ಅಂತ ತೋರಿಸ್ತೀನಿ ನೋಡಿ. ಬನ್ನಿ ಗೈಸ್, ಹೋಗೋಣ. ರಿವರ್ಸ್ ಮಾಡ್ಕೊಳ್ಳ, ಹೋಗೋಣ. ನಮ್ಮಮ್ಮ ಯಾವಾಗಲೂ ಕೆಲಸ ಮಾಡ್ತಿರುತ್ತೆ ಗೈಸ್, ನಾನು ಮಾತ್ರ ಮಾಡಲ್ಲ. ಯಾಕಂದರೆ ಇಲ್ಲಿ ಬಂದ ಏನಕ್ಕೆ ಮಾಡಬೇಕು ಗೈಸ್? ಆರಾಮಾಗೆ ಪೀಸಾಗಿರೋಕ್ಕೆ ಬರೋದು ನಾನು ಇಲ್ಲಿಗೆ. ಯಾವಾಗಲೂ ನಾವು ಅಮ್ಮರ ಮನೆಗೂ ನಮ್ಮ ಅಪ್ಪ ಜೊತೆ ಮಾತಾಡ್ಕೊಂಡು ನಮ್ಮ ಅಮ್ಮ ಜೊತೆ ಚೆನ್ನಾಗಿರೋಕ್ಕೆ ನೆಮ್ಮದಿಯಾಗಿ ಬರೋದು. ಆ್ಯಕ್ಚುಲಿ ಒಂದು ಕೆಲಸನೂ ಮಾಡಲ್ಲ ನಾನು. ಅದನ್ನು ನಂಬೇಡ್ರಿ, ಮಾಡ್ತೀನಿ ಗೈಸ್. ಮೂಡಿದ್ದಾಗ ಮಾತ್ರ ಮಾಡೋದು ನಾನು. ಹೊರಡೋಣ, ಯಾವ ಥರ ಡ್ರೈವ್ ಮಾಡ್ತಾನೆ ಅಂತ ತೋರಿಸ್ತೀನಿ. ಪಪ್ಪ ನಿಧಾನಕ್ಕೆ ಹೋಗ್ತೀನಿ ಅಂದರೆ ಬರ್ತೀನಿ, ಇಲ್ಲ ಅಂದರೆ ನಾನು ಮಾತ್ರ ಬರಲ್ಲ. ಈಗಲೇ ಹೇಳಿರ್ತೀನಿ. ನಾನು ಭಾಳ ನಿಧಾನ ಕೊಡ್ತೀನಿ ಸರ್. ಚೆನ್ನಾಗಿ ಓಡಿಸ್ತಾ ಇದ್ದಾನೆ. ಆ್ಯಕ್ಚುಲಿ ನನಗೆ ನಮ್ಮ ಸಿಟಿ ಡ್ರೈವ್ ಮಾಡೋದಂದರೆ ತುಂಬ ಇಷ್ಟ. ಬೈಕು, ಕಾರು ಎಲ್ಲದು ಪ್ರತಿಯೊಂದು ಅವ್ನು ಡ್ರೈವಿಂಗ್ ಅಂದರೆ ನನಗೆ ಸಖತ್ತು ಇಷ್ಟ. ಚೆನ್ನಾಗಿ ಡ್ರೈವ್ ಮಾಡ್ತಾನೆ, ಆರಾಮಾಗಿ ಕರ್ಕೊಂಡು ಹೋಗ್ತಾನೆ. ಸ್ಕೂಲಿಂದ ಬಂದ್ಬಿಟ್ಟು ಡೈರೆಕ್ಟ್ ಕಾರ್ ತಗೋಬೇಕು ಅಂತ ನೋಡೋದು. ಇಲ್ಲಿ ನಮ್ಮ ದೇವಸ್ಥಾನ ಇದೆ ನೋಡಿ ಗೈಸ್. ನಾವು ಅಪ್ಪಾಜಿ ಪೂಜೆ ಮಾಡೋದಿಲ್ಲೇ. ಯಾವಾಗಾದ್ರೂ ಆರಾಮಾಗಿದ್ದದು ಹೋಗಿ ತೋರಿಸ್ತೀನಿ. ಇಲ್ಲಿ ಭೂತಪ್ಪನ ದೇವಸ್ಥಾನ ಇದೆ. ಇದೇ ನಮ್ಮೂರಿನ ರೋಡ್ ಇದೆಲ್ಲ. ನಮ್ಮೂರು ಗುಡ್ಡ ಬೆಟ್ಟ ರೋಡು ಎಲ್ಲ ಇದೆ. ಗುಡ್ಡಗಳು, ಬೆಟ್ಟಗಳು, ರೋಡ್ಗಳು. ಯಾವ ಮೂವಿ ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ. ಮೂವಿ ಅಂದ್ರೆ ಈ ಡೈಲಾಗ್ ಯಾವ ಮೂವಿಯಲ್ಲಿ ಬರುತ್ತೆ? ಗಳು ಅಂತ ಬರುತ್ತಲ್ಲ ಅದು. ದಿಗಂತ್ ಹೀರೋ ಅದರಲ್ಲಿ. ಯಾವ ಮೂವಿ ಅಂತ ಗೊತ್ತಾದ್ರೆ ಕಮೆಂಟ್. The next day. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಎಷ್ಟಾಗಿದೆ? 6:10 ಆಗಿದೆ. ಯಾಕೆ ಇಷ್ಟೊತ್ತಿಗೆ ಎದ್ದಿದ್ದಾಳೆ ಅಂತ ನೋಡಿದ್ರೆ, ನಾನು ಡೈಲಿ ಇಷ್ಟೊತ್ತಿಗೆ ಗೈಸ್ ಎದ್ದೇಳೋದು. ನಾವು ಅಪ್ಪಾಜಿ ಅಂತೈತೆ ಗೈಸ್. ಆ್ಯಕ್ಚುಲಿ ನಾನು ಡೈಲಿ ಇಷ್ಟೊತ್ತಿಗೆ ಎದ್ದೇಳೋದು. ಎದ್ಬಿಟ್ಟು ಬೇಗ ಎಲ್ಲ ಕೆಲಸ ಮಾಡಿಬಿಟ್ಟು ನಾವು ಅಪ್ಪಾಜಿ ಊಟಕ್ಕೆ ಇಡ್ತೀನಿ ಗೈಸ್. ಏನಪ್ಪ
ನಾನು ಇಡ್ಬೇಕು ಊಟಕ್ಕೆ. ಊಟಕ್ಕೆ ನಾವು ಅಪ್ಪಾಜಿನೇ ಇಡುತ್ತಂತೆ ಗೈಸ್. ನಾನು ಬೆಳಿಗ್ಗೆ ಎದ್ದಾಡಲ್ಲ. ಎಷ್ಟೊತ್ತಿಗೆ ಎದ್ದಾಡ್ತೀನಿ? 9 ಗಂಟೆ ಬೆಳಗ್ಗೆ. ಅಪ್ಪ ಹೇಳ್ಬೇಕು, ಸುಳ್ಳು ಇಷ್ಟ ಗೈಸ್. ನಾನು ಎದ್ದಾಡ್ತೀನಿ ಗೈಸ್. ನಾವು ಅಮ್ಮರ ಮನೆಗಿದ್ದಾಗ ಇಲ್ಲಿ ನಾವು ಅಪ್ಪಾಜಿ ನಮ್ಮಮ್ಮ ಎಲ್ಲರೂ ಇರ್ತಾರಲ್ಲ, ಸೊ ಹಂಗಾಗಿ ನಾನು ಬೇಗ ಎದ್ದಾಡಲ್ಲ. ನಮ್ಮ ಮನೆಗೆ ನಮ್ಮ ಮಾಮರ ಮನೆ ಅಲ್ಲಿದ್ದಾಗ 6:30 ಎದ್ದಾಡ್ತೀನಿ ಗೈಸ್. ಇಲ್ಲಿದ್ದಾಗ ಮಾತ್ರ ನಾನು ಎದ್ದಾಡೋದೇ ಇಲ್ಲ ಗೈಸ್. 8:30 ಎದ್ದಾಡ್ತೀನಿ ಇಲ್ಲಿ, ಅಲ್ಲಿ ಮಾತ್ರ ಎದ್ದಾಡಲ್ಲ ಗೈಸ್. ಈಗ ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ ಮದುವೆ ಹೊರಟಿದ್ದಾರೆ ಗೈಸ್ ನಮ್ಮ ಮನೆಗೆ ಎಲ್ರೂ. ನಮ್ಮ ಮಾಮ ರಿಲೇಷನ್ನು, ನಮ್ಮ ಅಪ್ಪಾಜಿ, ನಮ್ಮ ಮಾಮ ಎಲ್ಲರೂ ಹೊರಟಿದ್ದಾರೆ. ಮದುವೆ ಕಳಿಸ್ಕೊಡ್ಬೇಕು ಗೈಸ್. ಹಾಲು ಕರ್ಕೊಟ್ಟಿದೆ, ಟೀ ಮಾಡಿ ಅಂತ ಅಂದ್ಬಿಟ್ಟು ಟೀ ಮಾಡ್ಬೇಕು ಇವಾಗ. ಬನ್ನಿ. A few moments later. ಚೆನ್ನಾಯ್ತಾ ಟೀ? ನಾನೇ ಮಾಡಿದ್ದು. ಚೆನ್ನಾಯ್ತಾ? ನಾವು ನಮ್ಮ ಮಾಮ ಆಲೆ ಔಟ್ಸೈಡ್ಗೆ ಹೋಗಿ ವರ್ಕ್ ಮೇಲೆ ಹೋಗಿರೋ ಬಟ್ಟೆ ಎಲ್ಲ ತಂದ್ಬಿಟ್ಟವ್ರೆ, ತೊಳಿಬೇಕು ಗೈಸ್. ಇದೇ ಕೆಲಸ ಗೈಸ್ ನಂದು. ಏನು ಲುಕ್ಕು, ನಿಜ ತಾನೇ ಅದು? ಹೂನ ಹೇಳು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀನ್ ತೊಳೆಯಲ್ಲ, ಮತ್ತೆ ಯಾರು ತೊಳಿತಾರೆ? ಅಮ್ಮ ತೊಳಿಬೇಕು. ಇವತ್ತು ಇವಳೆ ಅಂತ ತೊಳೆಯೋದು. ರೆಸ್ಪೆಕ್ಟೇ ಇಲ್ಲ ಗೈಸ್. ತೊಳಿತೀನಿ ಗೈಸ್. ಅಪ್ಪ ಟೀ ಹೆಂಗೈತೆ? ಸಪ್ಪಗೈತಿ. ಚೆನ್ನಾಗಿ ಮಾಡಿಲ್ಲ ಅಮ್ಮ. ಈ ಸೊಪ್ಪು ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿಲ್ಲ. ನಮ್ಮ ಅಮ್ಮ ಚೆನ್ನಾಗಿ ಮಾಡಿಲ್ಲ ಗೈಸ್. ಇದೇ ಟೀ ನಾನು ಮಾಡಿದ್ರೆ ಚೆನ್ನಾಗಿ ಮಾಡ್ತಿದ್ದೆ. ನಾವು ಅಮ್ಮ ಮಾಡೋದು ಅನ್ನೋದಕ್ಕೆ ಚೆನ್ನಾಗಿ ಮಾಡಿಲ್ಲ. ಚೆನ್ನಾಗಿಲ್ಲ. ನಾನು ಮಾಡಿದ್ರೆ ಸೂಪರ್ ಆಗಿ ಮಾಡ್ತಿದ್ದೆ ಬಿಡಮ್ಮ. ಗೈಸ್ ನಮ್ಮ ಅಮ್ಮ ಬೈತವ್ರೆ, ಯಾಕಂದ್ರೆ ಎಲೆ ಅಡಿಕೆ ಹಾಕೊಂತ ಇದ್ದವ್ರೆ ನಾವು ಅಪ್ಪಾಜಿ ಬಟ್ಟೆಗೆಲ್ಲ ಸಿಡಿಸ್ಕೊಂಬಿಟ್ಟು ಬಟ್ಟೆ ಎಲ್ಲ ಕರೆ ಮಾಡ್ಕೊತಾರೆ ಅಂತ. ಅದಕ್ಕೆ ನಾವು ಅಪ್ಪಾಜಿ ಮಾಡ್ಕೊಂಬಲ್ಲ ಅಂತ ಬೈತು. ಎಲ್ಗೋದಪ್ಪ? ಅಡುಗೆ ಮನೆಗೆ ಬಂದು ಹಾಕೊಂತಿದ್ದೆ ಗೈಸ್ ನಾವು ಅಪ್ಪಾಜಿ. ನೀಟಾಗಿ ತೋರಿಸ್ತೀನಿ ಬರಪ್ಪ, ನೀವು ನೋಡ್ಕೊಬಿಡ್ರಿ ಗೈಸ್ ನಾವು ಅಪ್ಪಾಜಿನ. ಚಿನ್ನ ನಿನ್ನ ಪ್ರೀತಿಯ ಬಯಸಿ ಬಂದೆ ನಾನು ನಿನ್ನನ್ನು ಆರಸಿ. ಬಾಯ್. ನರಸಿಂಹ ಅಂದ್ರೆ ಯಾರು ಗೊತ್ತಾಗೈತೆ? ನಮ್ಮ ಸಿದ್ದನ ನರಸಿಂಹ ಅಂತ ಕರೆಯೋದು ನಾವು ಅಪ್ಪಾಜಿ. ಕಿರಣನ್ ಏನಂತ ಕರಿತೀಯಪ್ಪ? ಅಪ್ಪ ಏನಂತ ಕರಿತೀಯ ಹೇಳು ಕಿರಣನ್ನ? ಹನುಮಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಹಾಕು, ಹೊಗೆ ಪುಡಿ ಹಾಕಬೇಕು, ಇನ್ನು ಏನೇನು ಹಾಕಬೇಕು ಹಾಕಳ್ರಿ. ಹೇಳಿದ್ರೆ ಇರೋ ಅಷ್ಟು ದಿನ ನೆಮ್ಮದಿಯಾಗಿರ್ಬೇಕು ಅಂತಾರೆ ಗೈಸ್. ಇದು ನೆಮ್ಮದಿ ಆಗಿರ್ಬೇಕು. ನಮ್ ಡಿ ಬಾಸ್ ಯಾಕೆ ಹೇಳ್ತಿದ್ದಿ ಡೈಲಾಗ್? ನೀನ್ ಡಿ ಬಾಸ್ ಫ್ಯಾನ್ ಅಲ್ಲ ತಾನೆ? ಮತ್ತೆ ಯಾಕೆ ಹೇಳ್ತಿದೀಯ? ಅಪ್ಪು ಫ್ಯಾನ್ ಅಲ್ಲ, ನೀನ್ ರಾಜ್ಕುಮಾರ್ ಫ್ಯಾನು. ಡಿ ಬಾಸ್ ಡೈಲಾಗ್ ಯಾಕೆ ಹೇಳ್ತಿದ್ದೆ? ಸರಿ, ನೀನ್ ರಾಜ್ಕುಮಾರ್ ಫ್ಯಾನ್ ತಾನೆ? ರಾಜ್ಕುಮಾರ್ದ ಒಂದು ಡೈಲಾಗ್ ಹೊಡಿ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಮಾನವ ಕುಲಕ್ಕೆ ನೀ ಮುಳ್ಳಾಗುವೆಯ. ಸೂಪರ್ ಕಣಪ್ಪ ಚಿಂದಿ. ಗೈಸ್ ಹಿಂಗೆ ನಮ್ಮ ಅಪ್ಪಾಜಿನ ಹತ್ರ ಡೈಲಾಗ್ ಬೇಕು ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ನೀವು ಅಮ್ಮರ? ನಮ್ಮಮ್ಮನ ತಂಗಿ ಮೊಮ್ಮಗಳಂದ್ರೆ ನನಗೆ ಅಕ್ಕನ ಮಗಳು. ನಿನಗೆ ಅಕ್ಕನ ಮಗಳು, ನೀವು ಅಮ್ಮರ ತಂಗಿ ಮಗಳು. ನಿನಗೆ ನನಗೆ ತಂಗಿ ಆಗ್ಬೇಕು. ನಮ್ಮ ಮಾಮ ಐತಲ್ಲ, ನಮ್ಮ ಮಾಮ ರಜ್ಜಿ ಮೊಮ್ಮಗಳು ಅಂತ. ನನಗೆ ಗೊತ್ತಾಗ್ಲಿಲ್ಲ. ಇದು ಲಾಂಗ್ ರಿಲೇಷನ್ಸ್ ಎಲ್ಲ ನನಗೆ ಹೇಳಕ್ ಗೊತ್ತಾಗಲ್ಲ ಗೈಸ್.
ಅರ್ಥ ಮಾಡ್ಕೊಂತೀನಿ, ಗೊತ್ತಾಗಲ್ಲ. ಅಪ್ಪ ಐ ಲವ್ ಯು ಪಾ. 100 ರೂಪಾಯಿ ಕೊಡಪ್ಪ, ಮೊಬೈಲ್ ಒಂದು ದಾರು ಹಾಕಿ ಬರ್ತೀನಿ. ಪೌಚಿಂದಗಡೆ 100 ರೂಪೀಸ್ ಇಟ್ಟೈನಿ ಗೈಸ್, ಅದಕ್ಕೆ. ಎಲ್ಲರೂ ಕ್ಯಾಮ್ರಾ ತೋರಿಸ್ತಿಲ್ಲ, ಓಡೋಗ್ಬಿಡ್ತಾರೆ ಗೈಸ್. ಕ್ಯಾಮ್ರಾ ಅಂದರೆ ಅಷ್ಟೊಂದು ಭಯ ಎಲ್ರಿಗೂ. ಬಾಯ್ ಅಪ್ಪ, ಬಾಯ್ ಬಾಯ್. ಒಳ್ಳೇದು, ಹೋಗಿ ಬರ್ರಿ. ಬೀಜ ತಿನ್ಬೇಡ, ಬಿಸಾಕು. ಬಿಕ್ಕೇಣಿನ ಬೀಜ ತಿನ್ಬೇಡ ಅಂತ ಹೊಟ್ಟೆ ನಾವು ಬಂದ್ಬಿಟ್ರೆ. ಬಾಯ್ ಬಾಯ್. ಗೈಸ್, ಇವಾಗ ಪಲಾವ್ ಮಾಡೋ ರೆಸಿಪಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ನಮ್ಮ ಸಿದ್ದುಗೆ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ. ಪಟಾಪಟ್ ತೋರಿಸ್ತೀನಿ, ಪಟಾಪಟ್ ನೋಡ್ಕೊಬಿಡಿ, ಸರಿನಾ? ಈಗ ಆಯಿಲ್ ಹಾಕ್ಬಿಟ್ಟಿದ್ದೀನಿ, ಸಾಸಿವೆ ಹಾಕ್ಬಿಟ್ಟಿದ್ದೀನಿ, ಈರುಳ್ಳಿ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೂರು ಲೈಟಾಗಿ ಫ್ರೈ ಮಾಡ್ಕೊಬಿಡೋಣ, ಓಕೆನಾ? ಸ್ವಲ್ಪ ಫ್ರೈ ಆಗ್ಬಿಟ್ಟು ತರಕಾರಿ ಎಲ್ಲ ಹಾಕ್ಕೊಬಿಡಿ ಗೈಸ್. ಇದು ಮಿಕ್ಸಿಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಆದಮೇಲೆ ಸಿಗ್ತೀನಿ. A few moments later. ಚೆನ್ನಾಗಿತ್ತು ಸಿದ್ದು. ನಿಜ ಹೇಳು, ಏನಾಗ್ತೈತೆ? ನೀರು ಸುಡ ತಿಂದಾನೆ. ಡವ್ ಮಾಡ್ತಾನೆ ಗೈಸ್. ಕರೆಕ್ಟಾಗಿ ಹಾನೆಸ್ಟಾಗಿ ಆನ್ಸರ್ ಮಾಡು. ಅಮ್ಮ ಮಾಡಿದ್ದು ನಾನು ಅಮ್ಮ ಮಾಡಿರೋದು, ಅದಕ್ಕೆ ಚೆನ್ನಾಗಿದೆ. ನಾನು ನೀವು ಕೇಳ್ತಿರೋದು ಯಾರು ಅಂತ ಅಲ್ಲ, ಚೆನ್ನಾಯ್ತಾ ಚೆನ್ನಾಗಿಲ್ವ ಅಷ್ಟೇ ಹೇಳು. ಚೆನ್ನಾಯ್ತಾ? ಅರ್ಧ ಲೀಟ್ರ್ ಬರುತ್ತೆ, 1 ಲೀಟ್ರ್ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡು 10 ರೂಪಾಯಿ ಆಟಕ್ಕೆ ಕೊಟ್ರು. ಕೊಡನೆ ಶೂ ಅದ ಹೊಡಲಿ. ಹೊರಟ ಗೈಸ್, ಜಾಗನಳೆಗೆ ಬೈಕ್ ಬಿಟ್ಟು ಬಸ್ಸಿಗೆ ಹೋಗಿ ಬರ್ತಾನೆ. ಬಾಯ್. 2 hours later. ನಾವು ಅಪ್ಪಾಜಿ ಇದ್ದರೆ ನಾವು ಅಪ್ಪಾಜಿನೇ ಹಾಕೋದು. ನಾವು ಅಪ್ಪಾಜಿ ಇಲ್ವಲ್ಲ, ಅದಕ್ಕೆ ನಾವು ಅಮ್ಮ ನನಗೆ ಹೇಳ್ತೈತೆ, ಹಾಕು ರಕ್ಷಾ. ಇವಾಗ ಹೂವು ಬಿಡಿಸಿದ್ದೀವಿ, ನಾನು ನಮ್ಮಮ್ಮ ಸೇರಿ ಹೂವು ಕಟ್ಟಬೇಕು. ಎಷ್ಟೊಂದಿದ್ದಾವೆ ಗೈಸ್ ಹೂವು ಕಟ್ಟೋದು. ಹೂವು ಕಟ್ಟಿಬಿಟ್ಟು ನಮ್ಮ ಕುರಿ ಮರಿ ನೋಡಿ ಚೆಂದ ಮೇಯ್ದ್ಬಿಟ್ಟು ಮಲ್ಕೊಬಿಟ್ಟಿದ್ದಾರೆ. ಗೈಸ್, ಇವಾಗ ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನು ನಮ್ಮಮ್ಮ. ಇವಾಗ ಕರೆಕ್ಟಾಗಿ 3 ಗಂಟೆ, 4:15ಗೆ ಎಷ್ಟು ಕಟ್ಟಿರ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. A few moments later. ನಿದ್ದೆ ಬರುತ್ತಂತ ಹೇಳಿ ಮಲ್ಕೊಂಡೇ ಬಿಡ್ತು. ಮಾತು ಹೇಳ್ತೀನಿ, ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಇಷ್ಟಿದಾವೆ ಗೈಸ್ ಹೂವು, ಇಷ್ಟಿದಾವೆ. ಯಾವಾಗ ಮುಗಿಸ್ತೀವ ಗೊತ್ತಿಲ್ಲ ನಾನು ನಮ್ಮಮ್ಮ. ಹಾಯ್ ಹೇಳು. ಹಾಯ್ 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 ಗೈಸ್, ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಲೈಕ್ನ
ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಗೈಸ್, ಬಾಯ್. ಲವ್ ಯು ಜಾಸ್ತಿ. ಬಾಯ್.